ಈ ಮೈಕ್ರೋ ಫಿನಾನ್ಸ್ ಅಲ್ಲಿ ಈ ಸಂಘಗಳಲ್ಲಿ ದುಡ್ಡನ್ನ ತಗೊಂಡು ಟೈಮ್ಗೆ ಆ ದುಡ್ಡನ್ನ ಕಟ್ಟಕ್ ಆಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ರಿಕವರಿ ಏಜೆಂಟ್ಗಳು, ಕಲೆಕ್ಷನ್ ಡಿಪಾರ್ಟ್ಮೆಂಟ್ಗಳು ಹಗಲು ರಾತ್ರಿ ಅವ್ರ ಮನೆ ಮುಂದೆ ಕೂತ್ಕೊಂಡು ಕಾವಲು ಕಾಯ್ತಾ ಇರ್ತಾರೆ. ಇನ್ನು ಕೆಲವು ಕಡೆ ಆದ್ರೆ ದುರ್ಭಾಷೆ ಮಾತಾಡ್ಸೋದು, ಕೈ ಮಾಡ್ಕೊಳ್ಳೋದು, ಈ ತರ ಮಾಡಿ ಆ ಅವಮಾನನ ಸಹಿಸ್ಕೊಳಕ್ ಆಗದೆ ತುಂಬಾ ಜನ ಸೂಸೈಡ್ ಮಾಡ್ಕೊಂತ ಇದ್ದಾರೆ. ಈ ತರ ಜನ ಸತ್ರೇನೆ ನಮ್ಮ ದೇಶದಲ್ಲಿ ದೊಡ್ಡ ನ್ಯೂಸ್ ಆಗಕ್ಕೆ ಸಾಧ್ಯ, ದೊಡ್ಡ ನ್ಯೂಸ್ ಆದ್ರೇನೆ ದೊಡ್ಡ ದೊಡ್ಡ ಕಿವಿಗಳಿಗೆ ಮುಟ್ಟೋಕೆ ಸಾಧ್ಯ. ಹಿಂಗಾಗಿ ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ದು ಏನಂತಂದ್ರೆ, ಮೈಕ್ರೋ ಫಿನಾನ್ಸ್ ಅಂತಂದ್ರೆ ಈ ಸಂಘಗಳು ಬಡ್ಡಿಗೆ ಕೊಡೋರು, ಒಂದು ವಾರಕ್ಕೆ, ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಈ ತರ ಹೋಮ್ ಲೋನ್ಸ್ ಆಗ್ಲಿ ಪ್ರತಿಯೊಂದು ಮೈಕ್ರೋ ಫಿನಾನ್ಸ್ ಕೆಳಗಡೆಗೆ ಬರುತ್ತೆ. ಇವೆಲ್ಲಾನು RBI ರೂಲ್ಸ್ ನ ಪಾಲಿಸಬೇಕು ಅಂತ ಹೇಳಿದೆ. ಏನಿದು RBI ರೂಲ್ಸ್ ಅಂತಂದ್ರೆ, RBI ಪ್ರಕಾರ ಇಂಟ್ರೆಸ್ಟ್ ರೇಟ್ ಏನಿದೆಯೋ ಅದಕ್ಕಿಂತ ಮೇಲೆ ಕೊಡೋ ಹಾಗಿಲ್ಲ. ಬೆಳಗ್ಗೆ 8 ಗಂಟೆ ಮೇಲೆ ಸಾಯಂಕಾಲ 7 ಗಂಟೆ ಒಳಗಡೆನೆ ನಿಮಗ್ ಫೋನ್ ಮಾಡ್ಬೇಕು. ಅವರು ಮನೆ ಹತ್ರ ಬಂದ್ರೆ ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಯಾವುದೇ ದುರ್ಭಾಷೆಯನ್ನು ಬಳಸೋ ಹಾಗಿಲ್ಲ. ಅಂಡ್ ಒನ್ ಮೋರ್ ಪಾಯಿಂಟ್, ಸಿದ್ದರಾಮಯ್ಯನವರು ಹೇಳಿದ್ದು, ಯಾವುದೇ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಅವರು 5 ಗಂಟೆ ಮೇಲೆ ಅವರ ಊರಲ್ಲಿ ಇರೋ ಹಾಗಿಲ್ಲ. ಇದನ್ನ ಯಾರು ಪಾಲಿಸ್ಲಿಲ್ವೋ, ಪಾಲಿಸದೇ ಇದ್ದಂಗೆ ನಿಮ್ಮ ಹತ್ರ ವಿಡಿಯೋ ಪ್ರೂಫ್ ಆಗ್ಲಿ, ಆಡಿಯೋ ಪ್ರೂಫ್ ಆಗ್ಲಿ ಇದ್ರೆ ನೀವು RBI ಅವ್ರಿಗೆ ಕಂಪ್ಲೇಂಟ್ ಮಾಡಬಹುದು. RBI ಇಂದ ರಿಪ್ಲೈ ಬರ್ಲಿಲ್ಲ ಅಂತಂದ್ರೆ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಮಾಡಬಹುದು. ನಿಮ್ಮ ಬ್ಯಾಂಕ್ಸ್ RBI ಗೆ ಕನೆಕ್ಟ್ ಆಗಿದ್ದಲ್ಲಿ ಟೈಮ್ಗೆ ಲೋನ್ ಕಟ್ತಾ ಇಲ್ಲ, ಟೈಮ್ಗೆ ಸಾಲ ತೀರಿಸ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್, ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗುತ್ತೆ. ಇವೆರಡು ನಿಮ್ಮ ರೆಸ್ಪೆಕ್ಟ್ ಇದ್ದಂಗೆ. ಹೋಯ್ತಂದ್ರೆ ಎಲ್ಲಿ ಏನು ಸಿಗೋದಿಲ್ಲ. ಸಾಲ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆ ಅಂತಂದ್ರೆ ಅದರ ಹಿಂದೆ ಇರೋ ರೂಲ್ಸ್ ರೆಗ್ಯುಲೇಷನ್ಸ್ ನ ತಿಳ್ಕೊಳ್ಳೋ ಅವಶ್ಯಕತೆ ಕೂಡ ನಿಮಗ್ ಬೇಕು. ನಿಮ್ ಕೈಲಿ ಎಷ್ಟು ಜನಕ್ಕಾದ್ರೆ ಅಷ್ಟು ಜನಕ್ಕೂ ಶೇರ್ ಮಾಡಿ. ಹಾಗೇನೆ ದುಡ್ಡು ಕಟ್ಲಿಲ್ಲ ಅಂತಂದ್ರೆ ದುಡ್ಡು ಕೊಟ್ಟಿರೋರು ಯಾವ ತರ ಲೀಗಲ್ ಆಕ್ಷನ್ಸ್ ತಗೋಬಹುದು ಅಂತ ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ. ಮಿಸ್ ಆಗ್ಬಾರ್ದು ಅಂತಂದ್ರೆ ಡೂ ಸಬ್ಸ್ಕ್ರೈಬ್.